ಮೋದಿಯವರ ಬೂಟಿನೊಳಗೆ ಕಾಲಿಟ್ಟ ಸಿಎಂ ಸಿದ್ದರಾಮಯ್ಯ. ವಿಪಕ್ಷದಲ್ಲಿರುವಾಗ ಮೋದಿಜಿಯ ಖಾಸಗೀಕರಣವನ್ನು ಹಿಗ್ಗಾಮುಗ್ಗಾ ಟೀಕಿಸುತ್ತಿದ್ದ ಸಿದ್ದರಾಮಯ್ಯ ಈಗ ಮಾಡಿದ್ದೇನು? ಪಿಪಿಪಿ ಹೆಸರಲ್ಲಿ ಸಿದ್ದರಾಮಯ್ಯ ಸರ್ಕಾರ ಅನುಮೋದಿಸಿರುವ ನೀತಿಯಿಂದ ಲಾಭ ಆಗುವುದು ಯಾರಿಗೆ? ಸರ್ಕಾರಿ ಆಸ್ತಿಗಳಲ್ಲಿ ಖಾಸಗಿಯವರಿಗೆ ಲಾಭ ಮಾಡಿಕೊಳ್ಳುವ ಅವಕಾಶ ಕೊಡುವ ಸಿದ್ದರಾಮಯ್ಯ ಸರ್ಕಾರದ ನಿರ್ಧಾರ ಸರಿನಾ? ಖಾಸಗೀಕರಣದ ವಿಷಯದಲ್ಲಿ ತಮ್ಮ ಸರ್ಕಾರಕ್ಕೂ ಮೋದಿ ಸರ್ಕಾರಕ್ಕೂ ವ್ಯತ್ಯಾಸವೇನಿಲ್ಲ ಅಂತ ಸಾಬೀತುಪಡಿಸಿದ್ರ ಸಿಎಂ ಸಿದ್ದರಾಮಯ್ಯ. ಎಲ್ಲವನ್ನೂ ಕಾರ್ಪೊರೇಟ್ ಕಂಪನಿಗಳು ನಿಯಂತ್ರಣ ಮಾಡಿ ನಾಳೆ ಅವರು ಸರ್ಕಾರದೊಂದಿಗೆ ಮುನಿಸ್ಕೊಂಡ್ರೆ ಜನರ ಗತಿ ಏನು? ಸರ್ಕಾರದಿಂದ ಸಹಕಾರದಿಂದ ಮೂಲಭೂತ ಸೌಲಭ್ಯ ಅಭಿವೃದ್ಧಿ ಆಗೋದೇ ಇಲ್ಲ ಅಂತ ಸಿದ್ದರಾಮಯ್ಯ ಸರ್ಕಾರವು ನಿರ್ಧಾರ ಮಾಡಿದ್ರೆ ಹೇಗೆ? ಸಿದ್ದರಾಮಯ್ಯ ನೇತೃತ್ವದ ಕರ್ನಾಟಕ ಸರ್ಕಾರ ರಾಜ್ಯದಲ್ಲಿ ಮೂಲಸೌಕರ್ಯ ಯೋಜನೆಗಳಿಗಾಗಿ ಪಿಪಿಪಿ ಅಂದರೆ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವ ಕಾರ್ಯನೀತಿ 2025 ಈ ವರ್ಷ ಜನವರಿ 30ರಂದು ಸಚಿವ ಸಂಪುಟ ಸಭೆಯಲ್ಲಿ ಅನುಮೋದಿಸಿದ್ದು, ಬಳಿಕ ಫೆಬ್ರವರಿ 24ರಂದು ಆದೇಶದ ಮೂಲಕ ಜಾರಿಗೊಳಿಸಿದೆ. ಈ ಬಗ್ಗೆ ಕರ್ನಾಟಕ ರಾಜ್ಯಪತ್ರದಲ್ಲೂ 24/3/2025ರಂದು ಅಧಿಕೃತ ಪ್ರಕಟಣೆ ಹೊರಬಿದ್ದಿದೆ. ಆ ಮೂಲಕ ರಾಜ್ಯದಲ್ಲೂ ಸರ್ಕಾರಿ ಆಸ್ತಿಗಳಲ್ಲಿ ಖಾಸಗಿಯವರಿಗೆ ಲಾಭ ಮಾಡಿಕೊಳ್ಳೋಕೆ ಅವಕಾಶ ನೀಡುವ ಪಿಪಿಪಿ ವ್ಯವಸ್ಥೆಗೆ ಸಿದ್ದರಾಮಯ್ಯ ಸರ್ಕಾರ ಹೊಸ ವೇಗ ನೀಡಿದಂತಾಗಿದೆ. ಈ ರೀತಿಯ ಖಾಸಗೀಕರಣಗಳನ್ನು ಕಳೆದ 11 ವರ್ಷಗಳಲ್ಲಿ ಭಾರತ ಸರ್ಕಾರ ಬಾಜಾ ಭಜಂತ್ರಿಯೊಂದಿಗೆ ಮಾಡಿದಾಗಲೆಲ್ಲ ಅದನ್ನು ರಾಜಕೀಯ ನೆಲೆಯಲ್ಲಿ ಉಗ್ರವಾಗಿ ಖಂಡಿಸುತ್ತಿದ್ದ ಸಿದ್ದರಾಮಯ್ಯ ಮತ್ತವರ ಸರ್ಕಾರ ಈಗ ಈ ಟೀಕೆಗಳನ್ನು ಮಾಡುವ ನೈತಿಕತೆಯನ್ನೇ ಕಳೆದುಕೊಂಡಂತಾಗಿದೆ. ರಾಜಕಾರಣದ ಭಾಷೆಯಲ್ಲಿ ಅಭಿವೃದ್ಧಿಗೆ ಪಿಪಿಪಿ ಮಾಡೆಲ್ ಬಳಕೆಯೇನು ಕರ್ನಾಟಕದಲ್ಲಿ ಹೊಸದಾಗಿ ಆರಂಭಗೊಂಡಿದ್ದಲ್ಲ. 1997ರಲ್ಲಿ ಮುಖ್ಯಮಂತ್ರಿಗಳಾಗಿದ್ದ ಜೆಎಚ್ ಪಟೇಲ್ರ ಕಾಲದಲ್ಲೇ ಇದಕ್ಕೆ ಶ್ರೀಕಾರ ಬಿದ್ದಿತ್ತು. ಮೂಲಸೌಕರ್ಯಗಳಲ್ಲಿ ಖಾಸಗಿ ಹೂಡಿಕೆಗೆ ಸರ್ಕಾರ ಅವಕಾಶ ತೆರೆದಿತ್ತು. ದೇಶದಲ್ಲಿ ಉದಾರೀಕರಣದ ಅಲೆಗಳು ಏಳತೊಡಗಿದಂತೆಲ್ಲ ಈ ವಿಧಾನ ಪರಿಷ್ಕರಣಗೊಳ್ಳತೊಡಗಿತು. ಪಟೇಲ್ರ ನೀತಿಯನ್ನ 2007ರಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರ ಸಮ್ಮಿಶ್ರ ಸರ್ಕಾರ ಪರಿಷ್ಕರಿಸಿತು. ಬಳಿಕ 2015ರಲ್ಲಿ ಅಧಿಕಾರಕ್ಕೆ ಬಂದ ಸಿದ್ದರಾಮಯ್ಯ ಸರ್ಕಾರ ಆಗಲೇ ಪಿಪಿಪಿಗೆ ತೆರೆದುಕೊಂಡಿದ್ದ 10 ರಂಗಗಳಿಗೆ ಮತ್ತೆ 4 ರಂಗಗಳನ್ನು ಸೇರಿಸಿ ಅದರ ವ್ಯಾಪ್ತಿಯನ್ನು ವಿಸ್ತರಿಸಿತು. ಹಾಲಿ ಸಿದ್ದರಾಮಯ್ಯ ಸರ್ಕಾರ ತನ್ನ ನೀತಿಯನ್ನ ಈಗ ಮತ್ತೆ ಪರಿಷ್ಕರಿಸುವ ಮೂಲಕ ಖಾಸಗೀಕರಣದಲ್ಲಿ ಕರ್ನಾಟಕ ಸರ್ಕಾರಕ್ಕೂ ಭಾರತ ಸರ್ಕಾರಕ್ಕೂ ವ್ಯತ್ಯಾಸ ಏನೂ ಇಲ್ಲ ಅನ್ನೋದನ್ನ ಖಚಿತಪಡಿಸಿದೆ. ಈಗ ಪಿಪಿಪಿಗೆ ತೆರೆದುಕೊಂಡಿರುವ 14 ಮೂಲಸೌಕರ್ಯ ವಲಯಗಳು ಯಾವುದು ಅಂತಂದ್ರೆ ಕೃಷಿ, ಶಿಕ್ಷಣ, ಇಂಧನ, ಆರೋಗ್ಯ, ಕೈಗಾರಿಕೆ, ನೀರಾವರಿ, ಸಾರ್ವಜನಿಕ ಮಾರುಕಟ್ಟೆ, ಪ್ರವಾಸೋದ್ಯಮ, ಸಾರಿಗೆ ಮತ್ತು ಸರಕು ಸಾಗಣೆ, ನಗರ ಮತ್ತು ಪೌರಾಡಳಿತ, ಕ್ರೀಡೆ ಮತ್ತು ಯುವಜನ ಸೇವೆ, ವಸತಿ, ಗ್ರಾಮೀಣಾಭಿವೃದ್ಧಿ ಹಾಗೂ ದೂರ ಸಂಪರ್ಕ. ಸರ್ಕಾರಗಳು ತಮ್ಮ ಜವಾಬ್ದಾರಿಗಳಿಂದ ಕಳಚಿಕೊಂಡು ಎಲ್ಲವನ್ನ ಖಾಸಗಿಯವರ ಕೈಗೊಪ್ಪಿಸಿ ತಾವು ಹನಿ ಟ್ರ್ಯಾಪ್, ಸಿಡಿ ರಾಜಕಾರಣ, ಗುಂಪುಗಾರಿಕೆ, ಪರಸ್ಪರ ಕೆಸರೆರಚಾಟ ಮತ್ತು ಭ್ರಷ್ಟಾಚಾರ ಮೊದಲಾದ ಘನ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳೋದೇ ಸದ್ಯಕ್ಕೆ ಶಾಸಕಾಂಗದ ಜವಾಬ್ದಾರಿ ಅಂತ ಅಂದುಕೊಂಡಂತಿದೆ. ರಾಜ್ಯದ ಜಿಡಿಪಿ ಹೆಚ್ಚುತ್ತಿರೋದ್ರಿಂದ ಆ ಮಟ್ಟಕ್ಕೆ ಅಗತ್ಯವಿರುವ ಮೂಲಸೌಕರ್ಯ ಒದಗಿಸೋಕೆ ಮತ್ತು ಸರ್ಕಾರ ತನ್ನ ಸಂಪನ್ಮೂಲಗಳ ಹಂಚಿಕೆಯಲ್ಲಿ ಸಂತುಲನ ಸಾಧಿಸೋಕೆ ಪಿಪಿಪಿ ಅಗತ್ಯ ಅಂತ ವಕೀಲಿಕೆ ಮಾಡ್ತಿರುವ ಕರ್ನಾಟಕ ಸರ್ಕಾರ ಬೆಂಗಳೂರು ವಿಮಾನ ನಿಲ್ದಾಣದ ಪಿಪಿಪಿ ಮಾದರಿಯನ್ನು ಮುಂದಿಟ್ಕೊಂಡು ಮಾರ್ಕೆಟಿಂಗ್ ಮಾಡ್ತಾ ಇದೆ. ಆದರೆ ನಮ್ಮಲ್ಲೇ ನೈಸ್ ರಸ್ತೆಯಂತಹ ನೂರಾರು ವಿಫಲ ಪಿಪಿಪಿ ಮಾದರಿಗಳನ್ನು ಪರದೆ ಹಿಂದೆ ಮುಚ್ಚಿಡಲಾಗ್ತಿದೆ. ಸಿದ್ದರಾಮಯ್ಯ ಸಂಪುಟದ ಸದಸ್ಯರು ಚುನಾವಣೆಗಳ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದ ಭಾರತ ಸರ್ಕಾರದ ಖಾಸಗೀಕರಣ ನೀತಿ ವಿರುದ್ಧ ತಾವಾಡಿದ್ದ ಮಾತುಗಳನ್ನು ನೆನಪು ಮಾಡಿಕೊಂಡ್ರೆ ಪಿಪಿಪಿ ಮಾದರಿಯ ಬಗ್ಗೆ ಹೆಚ್ಚು ಹೇಳಬೇಕಾಗೋದಿಲ್ಲ. ಪಿಪಿಪಿ ವ್ಯವಸ್ಥೆಯ ತುರಿ ಹೇಗಿರುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆಯನ್ನ ಗಮನಿಸಿ. ಇನ್ನು 10 ವರ್ಷಗಳ ಬಳಿಕ ಭಾರತದ ಜಲ, ಉಷ್ಣ, ಸೌರ, ನ್ಯೂಕ್ಲಿಯರ್ ಇತ್ಯಾದಿ ಸಮಗ್ರ ವಿದ್ಯುತ್ ಉತ್ಪಾದನೆ, ಸರಬರಾಜು, ವಿತರಣೆ, ವಿದ್ಯುತ್ ಚಾಲಿತ ವಾಹನಗಳು, ಬ್ಯಾಟರಿ ಚಾರ್ಜಿಂಗ್ ಕೇಂದ್ರಗಳು, ರಸ್ತೆ, ಬಂದರು, ರೈಲು, ವಿಮಾನ ನಿಲ್ದಾಣ, ದಾಸ್ತಾನು ಕೇಂದ್ರಗಳು, ಹೀಗೆ ಸರ್ಕಾರವೊಂದು ಇಲ್ಲಿ ತನಕ ತಾನೇ ನಿರ್ವಹಿಸಿಕೊಂಡು ಬರ್ತಾ ಇದ್ದ ವ್ಯವಸ್ಥೆಗಳನ್ನೆಲ್ಲ ಭಾರತದಲ್ಲಿ ಕೇವಲ 1 ಅಥವಾ 2 ಖಾಸಗಿ ಕಾರ್ಪೊರೇಟರ್ಗಳು ತಮ್ಮ ಹತೋಟಿಗೆ ತೆಗೆದುಕೊಂಡು ನಿರ್ವಹಿಸತೊಡಗಿದಾಗ ಒಂದು ವೇಳೆ ಮುಂದೆ ಸರ್ಕಾರಕ್ಕೂ ಈ ಖಾಸಗಿ ಸಂಸ್ಥೆಗಳಿಗೂ ಅಥವಾ ನಾಗರಿಕರಿಗೂ ಈ ಖಾಸಗಿ ಸಂಸ್ಥೆಗಳಿಗೂ ಭಿನ್ನಾಭಿಪ್ರಾಯ ಉಂಟಾಗುವ ಸನ್ನಿವೇಶ ಎದುರಾದರೆ ಖಾಸಗಿಯವರು ಮುನಿದು ತಮ್ಮ ಕೆಲಸವನ್ನು ನಿಲ್ಲಿಸಿದ್ರೆ ಆಗ ದೇಶದ ಪರಿಸ್ಥಿತಿ ಹೇಗಿರಬಹುದು ಊಹೆ ಮಾಡ್ಕೊಳ್ಳಿ. ಇಂಥದ್ದೊಂದು ಸ್ಥಿತಿ ಈಗ ಹೈಪೋಥೆಟಿಕಲ್ ಅಲ್ಲ, ಇದು ಯಾವಾಗ ಬೇಕಾದರೂ ಎದುರಾಗಬಹುದಾದ ಸಂದರ್ಭ. ರಾಜ್ಯ ಸರ್ಕಾರ ಈಗಾಗಲೇ ತನ್ನ ಬಳಕೆಯಲ್ಲಿಲ್ಲದ ಆಸ್ತಿಯನ್ನು ನಗದೀಕರಿಸೋಕೆ ಮತ್ತು ಮರುಬಳಕೆಗೆ ಸೊತ್ತುಗಳನ್ನು ಗುರುತಿಸಿ ಪಟ್ಟಿ ಮಾಡುವಂತೆ ಎಲ್ಲ ಸಂಬಂಧಿತ ಇಲಾಖೆಗಳಿಗೆ ಸೂಚನೆಯನ್ನ ಈ ಹೊಸ ಕಾರ್ಯನೀತಿಯ ಮೂಲಕ ನೀಡಿದೆ. ಜೊತೆಗೆ ಈಗ 30 ವರ್ಷಗಳ ಅವಧಿಗಿರುವ ಈ ಪಿಪಿಪಿ ಗುತ್ತಿಗೆ ಅವಧಿಯನ್ನ 45 ವರ್ಷಗಳಿಗೆ ಏರಿಸುವ ಮೂಲಕ ಹೂಡಿಕೆದಾರರನ್ನ ಆಕರ್ಷಿಸುವ ಯೋಜನೆ ಮಾಡ್ತಾ ಇದೆ. ವೈವಿಧ್ಯಮಯ ಗುತ್ತಿಗೆ ಒಪ್ಪಂದಗಳ ಮೂಲಕ ಹೇಗಾದ್ರೂ ಮಾಡಿ ಖಾಸಗಿ ಹೂಡಿಕೆಯನ್ನ ಆಕರ್ಷಿಸುವ ಈ ಪಿಪಿಪಿ ಒಪ್ಪಂದಗಳಲ್ಲಿ ಹೂಡಿಕೆ ಮಾಡೋರೇನು ದೇಶ ಸೇವೆಗೆ ಬಂದಿರೋದಿಲ್ಲ. ಅವರು ಹಾಕಿದ ದುಡ್ಡು ಬಡ್ಡಿ ಸಮೇತ ಲಾಭದೊಂದಿಗೆ ವಾಪಸ್ ಬರಬೇಕು ಅಂತ ಬಯಸೋರು. ಹಾಗಾಗಿ ಖಾಸಗಿಯವರ ಯೋಜನಾ ವೆಚ್ಚಗಳು ಸರ್ಕಾರ ನಿರ್ವಹಿಸ್ತಾ ಇದ್ದ ವೆಚ್ಚಗಳಿಗೆ ಹೋಲಿಸಿದ್ರೆ ಹೆಚ್ಚಾಗಿರುವುದು ಸಹಜ. ಈ ಖಾಸಗಿ ವ್ಯವಸ್ಥೆಗಳೆಲ್ಲ ಒನ್ ವೇ ಟ್ರಾಫಿಕ್ ನಂತಿದ್ದು ಅಲ್ಲಿ ಬಳಕೆದಾರರಿಗೆ ಹಿಂತಿರುಗಿ ಬರೋದಕ್ಕೆ ಅವಕಾಶನೇ ಇರೋದಿಲ್ಲ.
ಇದನ್ನ ಹೆದ್ದಾರಿ ಟೋಲ್ ವ್ಯವಸ್ಥೆ ಮತ್ತು ಅದರಲ್ಲಿ ಸಂಭವಿಸುತ್ತಿರುವ ವಿಕಾಸಗಳು ಮತ್ತೆ ಸಾಬೀತುಪಡಿಸುತ್ತಿದೆ. ಸರ್ಕಾರದ ನಿಯಂತ್ರಣ ಪಾರದರ್ಶಕತೆಯನ್ನ ಕೇಳಲೇಬೇಡಿ. ಹಿತಾಸಕ್ತಿ ಸಂಘರ್ಷಗಳು ತೀರಾ ಸಹಜ. ಪಿಪಿಪಿ ಯೋಜನೆಗಳಲ್ಲಿ ಖಾಸಗಿ ಗುರಿಗಳೇ ಆದ್ಯತೆ ಆಗಿರೋದ್ರಿಂದ ಅವರು ಲಾಭ ಇರೋದನ್ನ ಮಾತ್ರ ಇಟ್ಕೊಂಡು ಲಾಭ ಇಲ್ಲದೆ ಇರೋದನ್ನ ನಿಧಾನವಾಗಿ ವಿಷ ಉಣಿಸಿಕೊಳ್ತಾರೆ. ಇನ್ನು ಹೆಚ್ಚಿನ ಜನಪರ ಯೋಜನೆಗಳು ಲಾಭದಾಯಕ ಅಲ್ಲ. ಸರ್ಕಾರಗಳು ಕೂಡ ಖಾಸಗಿಯವರಿಗೆ ನಷ್ಟ ಆಗದಂತೆ ಅವರ ಹಿತಾಸಕ್ತಿಗಳನ್ನು ಕಾಪಾಡೋಕೆ ವಯಬಿಲಿಟಿ ಗ್ಯಾಪ್ ಫಂಡಿಂಗ್ ಸಹಿತ ಸಿದ್ಧವಾಗಿ ನಿಂತಿವೆ. ಈ ಪ್ರತಿಯೊಂದು ಬೆಳವಣಿಗೆಗೂ ಈಗಾಗಲೇ ಎದುರಿರುವ ಸನ್ನಿವೇಶಗಳಿಂದ ಹತ್ತಾರು ಉದಾಹರಣೆಗಳನ್ನು ಕೊಡಬಹುದು. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಆಯ್ದ ಕ್ರೋನಿಗಳಿಗೆ ಈ ರೀತಿಯ ಗುತ್ತಿಗೆಗಳನ್ನು ವಹಿಸಿಕೊಡುವ ಪ್ರಕ್ರಿಯೆ ಆರ್ಥಿಕ ಅಸಮಾನತೆಯನ್ನು ಮತ್ತಷ್ಟು ಹೆಚ್ಚಿಸಲಿದೆ. ಸಮಾಜದ ಕನಸಿನ ಬಗ್ಗೆ ಮತ್ತೆ ಹೇಳುವ ಸಿದ್ದರಾಮಯ್ಯ ಸರ್ಕಾರಕ್ಕೆ ಪಿಪಿಪಿಯ ಈ ಮಗ್ಗುಲು ಯಾಕೆ ಕಾಣಿಸ್ಲಿಲ್ವೋ ಗೊತ್ತಾಗ್ಲಿಲ್ಲ. ಪ್ರತಿ 5-10 ವರ್ಷಗಳಿಗೆಲ್ಲ ತಂತ್ರಜ್ಞಾನ, ಸಾಮಾಜಿಕ ಸಂರಚನೆಗಳೆಲ್ಲ ಅಮೂಲಾಗ್ರವಾಗಿ ಬದಲಾಗ್ತಿರುವ ಈ ಕಾಲಘಟ್ಟದಲ್ಲಿ ಈ ಪಿಪಿಪಿ ಗುತ್ತಿಗೆ ಒಪ್ಪಂದಗಳು 40ರಿಂದ 45 ವರ್ಷಗಳ ಅವಧಿಗೆ ಆಗ್ತಿದೆ. ರಾಜಕೀಯ ಬದಲಾವಣೆಗಳಾದಾಗ, ಕಾನೂನು ಸಮಸ್ಯೆಗಳು ತಲೆದೋರಿದಾಗ ಹೇಗೆ ಅವನ್ನ ಮುಖಾಮುಖಿ ಆಗ್ಲಿವೆ ಅನ್ನೋದು ಇನ್ನೂ ಅಸ್ಪಷ್ಟ ಇದೆ. ಮೂಲಸೌಕರ್ಯಗಳು ಸುಧಾರಣೆ ಆಗಬೇಕು, ಹೌದು. ಆದರೆ ಅವನ್ನೆಲ್ಲ ಖಾಸಗಿಯವರಿಗೆ ಹರಿವಾಣದಲ್ಲಿಟ್ಟು ಅರ್ಪಣೆ ಮಾಡಿದ್ರೆ ಅವು ಸುಧಾರಣೆ ಆಗತ್ತೆ ಅನ್ನೋದು ಮೂಢನಂಬಿಕೆ. ಕೇಂದ್ರದಲ್ಲಿನ ಖಾಸಗೀಕರಣ ನೀತಿಯನ್ನ ಪ್ರತಿ ಹಂತದಲ್ಲೂ ಟೀಕಿಸುವ ಪ್ರತಿಪಕ್ಷಗಳು ತಮ್ಮದೇ ಸರ್ಕಾರಗಳು ಇರುವಲ್ಲಿ ಆದರೂ ಅದಕ್ಕೆ ಪರ್ಯಾಯ ಏನು ಅನ್ನೋದನ್ನು ಯೋಚಿಸಬೇಕು. ಅದಿಲ್ವಾದ್ರೆ ಅವರಿಗೂ ಇವರಿಗೂ ವ್ಯತ್ಯಾಸ ಏನೂ ಇಲ್ಲ. ಇಬ್ಬರದು ಬಾಯುಪಚಾರ ಮಾತ್ರ ಆಗಿ ಉಳಿಯುತ್ತೆ. ಉದಾರೀಕರಣದ ಹಾದಿಯಲ್ಲಿ 35 ವರ್ಷ ಸಾಗಿ ಬಂದ ಬಳಿಕ ಈಗ ಹಿಂತಿರುಗಿ ಹೋಗಿ ಬೇರೆ ಹಾದಿ ಹಿಡಿಯೋದು ಕಾರ್ಯಸಾಧು ಅಲ್ಲ. ಕರ್ನಾಟಕಕ್ಕೆ ಸಹಕಾರ ಚಳುವಳಿಯ ಬಹುದೊಡ್ಡ ಇತಿಹಾಸ ಇದೆ. ಯಶಸ್ವಿ ಮಾಡೆಲ್ಗಳು ಇದೆ. ಅವು ನಿಜಾರ್ಥದಲ್ಲಿ ಜನರ ಭಾಗಿದಾರಿಕೆಯ ಯಶಸ್ಸುಗಳು. ಉದಾರೀಕರಣದ ಅರ್ಥ ಕೇವಲ ಕಾರ್ಪೊರೇಟೀಕರಣ ಮಾತ್ರ ಅಲ್ಲ. ಸಹಕಾರಿ ಚಳುವಳಿಯಲ್ಲಿ ಬದಲಾದ ಕಾಲಘಟ್ಟಕ್ಕೆ ತಕ್ಕಂತೆ ಅಗತ್ಯ ಮಾರ್ಪಾಡುಗಳನ್ನು ಮಾಡಿಕೊಂಡು ನಿಜಾರ್ಥದಲ್ಲಿ ಜನಭಾಗಿದಾರಿಕೆ ಇರುವಂತಹ ಮೂಲಸೌಕರ್ಯ ಸುಧಾರಣೆಯ ಚಳುವಳಿಗೆ ನಾಂದಿ ಹಾಡೋ ಮೂಲಕ ಉದಾರೀಕರಣಕ್ಕೆ ಹೊಸ ವ್ಯಾಖ್ಯಾನ ಬರೆಯೋದಕ್ಕೆ ಇದೊಂದು ಸದಾವಕಾಶ. ಕರ್ನಾಟಕ ಸರ್ಕಾರ ಆ ನಿಟ್ಟಿನಲ್ಲಿ ಯೋಚಿಸಬೇಕಿದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.